ಪ್ರೈವೇಟ್ ಗನ್ಮ್ಯಾನ್ಗಳು ಬೇರೆ, ಇಲ್ಲಿ ಅವ್ರು ಆಗೋದಿಲ್ಲ. ಎಲ್ಲದು ಅಸ್ಪಷ್ಟವಾಗಿ ಅಲ್ಲಿ ಉತ್ತರ ಭಾರತದವರೇ ಬೇಕು ಇವ್ರಿಗೆ ಸಾಯ್ಸೋಕ್ಕೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಬಿಜೆಪಿ ವಕ್ತಾರರಾದಂಥ ಉತ್ಕರ್ಷ್ ಅವರು, ತಮಗೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂಥ ದರ್ಶನ್ ಜಾಯ್ನ್ ಆಗಿದ್ದಾರೆ, ದರ್ಶನ್ ಅವರೇ ತಮಗೂ ಸ್ವಾಗತ. ಹಿರಿಯ ಪತ್ರಕರ್ತರು ರಾಜೇಂದ್ರ ಸರ್ ಜಾಯ್ನ್ ಆಗಿದ್ದಾರೆ, ತಮಗೂ ಸ್ವಾಗತ. ಇನ್ನು JDS ವಕ್ತಾರರಾದಂಥ ರಾಜುಗೌಡರು ಜಾಯ್ನ್ ಆಗಿದ್ದಾರೆ, ರಾಜುಗೌಡ್ರೆ ತಮಗೂ ಕೂಡ ಸ್ವಾಗತ. ಮೊದಲನೆಯದಾಗಿ ಉತ್ಕರ್ಷ್ ಅವರೇ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ನಮ್ಮ ಕರ್ನಾಟಕ ಯಾವತ್ತೂ ದ್ವೇಷ ರಾಜಕಾರಣಕ್ಕೆ ಹೆಸರುವಾಸಿ ಅಲ್ಲ. ಬೇರೆ ದ್ವೇಷ ರಾಜಕಾರಣವನ್ನು, ಗೂಂಡಾ ರಾಜ್ಯವನ್ನು ನೋಡಿ ನಾವು ಅಯ್ಯೋ ನಮ್ಮ ಪುಣ್ಯಭೂಮಿ ಕರ್ನಾಟಕದಲ್ಲಿರುವಂಥ ರಾಜಕಾರಣಿಗಳು ಸಭ್ಯಸ್ಥರು, ಸಂಸ್ಕೃತಿ ಇರುವಂಥವ್ರು, ಒಬ್ಬರಿಗೊಬ್ಬರು ಪ್ರೀತಿ ವಿಶ್ವಾಸದಿಂದ ಇರೋರು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಈಗ ಗಬ್ಬೆದ್ದು ನಾರ್ತಾ ಇದೆ. BJP ಮತ್ತು ಕಾಂಗ್ರೆಸ್ನ ನಾಯಕರು ಯಾವ ರೀತಿ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ ಅಂದರೆ ಎಲ್ಲ ಕಳೀತಾರೆ. ಬೇಕಾದ್ರೆ ಒಬ್ರಿಗೊಬ್ರು ಪ್ಯಾಂಟು ಶರ್ಟ್ ಎಲ್ಲ ಚಡ್ಡಿನೂ ಕಳೆಯೋಷ್ಟು ರೆಡಿ ಆಗ್ಬಿಟ್ಟಿದ್ದಾರೆ. ಯಾವ ಲೆವೆಲ್ಗೆ ಬೇಕಾದರೂ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಏನು ನಡೀತಾ ಇದೆ ನಮ್ಮ ಪಾಲಿಟಿಕ್ಸಲ್ಲಿ, ಏನು ನಡೆಸ್ತಾ ಇದ್ದಾರೆ? ಮೇಡಮ್ ನೋಡಿ, ನೀವು ಹೇಳಿದ್ದು ಸರಿ ಇದೆ. ಯಾವುದೇ ಪಾರ್ಟಿಯವರಾಗಲಿ ಯಾರೇ ಆಗಲಿ ಕಾನೂನನ್ನು ಕೈಗೆ ಎತ್ಕೊಂಡ್ರೆ ಖಂಡಿತವಾಗ್ಲೂ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು ಸರಿಯಲ್ಲ. ಈಗ ನೀವೇ ಒಂದಷ್ಟು ಘಟನೆಗಳು, ಕಾನೂನನ್ನು ಮೀರಿ ಒಂದು ನೈತಿಕತೆ, ಒಂದು ಬದ್ಧತೆ, ಜನರ ಮುಂದೆ ಹೋಗಿ ವೋಟ್ ಕೇಳುವಾಗ ನನ್ನ ಚಾರಿತ್ರ್ಯ ಮತ್ತು ನನ್ನ ನೈತಿಕತೆ, ನನ್ನ ಆತ್ಮಪ್ರಜ್ಞೆ ಸಾಕ್ಷಿ ಮಾತಾಡಬೇಕಲ್ಲಿ. ಖಂಡಿತವಾಗ್ಲು. ಈಗ ನೋಡಿ, ನೀವು ಅನೇಕ ಘಟನೆಗಳ ಬಗ್ಗೆ ಮಾತಾಡಿದ್ರಿ. ಈಗ ಬಳ್ಳಾರಿ ಘಟನೆ ನಾವು ತಗೊಳ್ಳೋಣ. ಯಾವ ರೀತಿ ಗನ್ಮ್ಯಾನ್ಗಳನ್ನು ಇಟ್ಕೊಂಡು ಫೈರಿಂಗ್ ಮಾಡಿ, ಎರಡು ಕಡೆ ಇಲ್ಲ ಮೇಡಮ್, ಎರಡು ಕಡೆ ಗುಂಡಿ ಆ ಕಡೆಯಿಂದ ಬಿತ್ತು ಅಂತಾನೆ ದೊಡ್ಡ ಇನ್ವೆಸ್ಟಿಗೇಷನ್. ಎರಡು ಕಡೆ ಯಾರೇನ್ ಸಾಚಾಗಳಿಲ್ಲ ಅಲ್ಲಿ, ನಾವು ನೋಡಿದೀವಿ ಬಳ್ಳಾರಿ. ಯಾರೇನ್ ಸಾಚಾಗಳು ಇಲ್ಲಿ ಸಾಚಾಗಳ ತರ ಯಾರು ಮಾತಾಡೋದ್ ಬೇಕಾಗಿಲ್ಲ. ಗನ್ಮ್ಯಾನ್ ಈ ಕಡೆ ಗನ್ಮ್ಯಾನ್ ಹೊಡೆದ್ನೋ ಆ ಕಡೆ ಗನ್ಮ್ಯಾನ್ ಹೊಡೆದ್ನೋ ಅನ್ನೋದೇ ಇನ್ವೆಸ್ಟಿಗೇಷನ್. ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಯಾರು ಗನ್ನಿಂದ ಫೈರ್ ಆಗಿ ಯಾರು ಗನ್ಮ್ಯಾನ್. ಈಗ ಆಲ್ರೆಡಿ ಪೊಲೀಸರು ಸರಿ ಫೈರ್ ಆಗಿದ್ದು ಬಿದ್ದಿದೆ ಕರೆಕ್ಟ್, ಈ ಕಡೆ ಫೈರ್ ಮಾಡಿಲ್ಲ ಹೇಳ್ರಿ. ಎಲ್ಲಿ ಮಾಡಿದ್ದಾರೆ ಮೇಡಮ್ ಫೈರಿಂಗ್? ನಮ್ ಕಡೆ ದೊಣ್ಣೆಗಳು ಯಾಕೆ ಸಿಕ್ಕವು? ಶ್ರೀರಾಮುಲು ಅವ್ರ ಕಡೆಯವರಾಗ್ಲಿ, ಜನಾರ್ದನ್ ರೆಡ್ಡಿ ಅವ್ರ ಕಡೆ ಆಗ್ಲಿ ಯಾರು ಫೈರಿಂಗ್ ಮಾಡಿದ್ರು? ಆ ಕಡೆ ಗನ್ಮ್ಯಾನ್ಗಳು ಫೈರ್ ಮಾಡಿಲ್ಲ, ಎಲ್ಲೂ ಮಾಡಿಲ್ಲ, ಸುಮ್ನೆ ಕೂತಿದ್ರು. ಏನ್ ಹೇಳ್ತೀರಾ ಮೇಡಮ್? ಮಾಡಿದ್ರೆ ಅವ್ರು ಬಿಡ್ತಾ ಇದ್ರೆ ಇವರು? ಅಲ್ಲ, ಇವ್ರು ಮಾಡಿರೋ ತಪ್ಪಿಗೆ 15 ಜನ ನಮ್ ಕಾರ್ಯಕರ್ತರನ್ನ ಒಳಗಡೆ ಹಾಕುವಂತ ಕೆಲಸ ಮಾಡಿದ್ದಾರೆ. ಅದೇ ಜನ ಕಾಂಗ್ರೆಸ್ ಕಾರ್ಯಕರ್ತರು ಫೈರಿಂಗ್ ಮಾಡಿದಂತ ಮೊದ್ಲು. ಈಗ ಫಸ್ಟ್ ಆಫ್ ಆಲ್ ಅವ್ನ ಯಾರು ರೆಡ್ಡಿ, ಸತೀಶ್ ರೆಡ್ಡಿ ಎಲ್ಲೋದ ಅವನು? ಅವನ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಬಹಳ ಆಯ್ತು, ನೀವು ಬಹಳ ನೀವು ಅಲ್ಲ ಮೇಡಮ್ ಕೇಳಿ ಒಂದ್ ನಿಮಿಷ. ಜನಾರ್ದನ್ ರೆಡ್ಡಿನೂ ಹೆಚ್ಚಲ್ಲ, ಈಗ ನಾರಾ ಭರತ್ ರೆಡ್ಡಿ ಕೇಳಿ ಒಂದ್ ನಿಮಿಷ. ಉತ್ಕರ್ಷ್, ಜನಾರ್ದನ್ ರೆಡ್ಡಿನೂ ಹೆಚ್ಚಲ್ಲ, ಶ್ರೀರಾಮುಲುನು ಹೆಚ್ಚಲ್ಲ, ಸೋಮಶೇಖರ್ ಕರುಣಾಕರ್ ರೆಡ್ಡಿ ಹೆಚ್ಚಲ್ಲ, ಸತೀಶ್ ರೆಡ್ಡಿ ಹೆಚ್ಚಲ್ಲ, ಭರತ್ ರೆಡ್ಡಿ ಹೆಚ್ಚಲ್ಲ. ನಮ್ಗೆ ಬಳ್ಳಾರಿ ಜನ ಹೆಚ್ಚು. ಬಳ್ಳಾರಿಯನ್ನು ಕುಳಿಗೆಡಿಸಿ ಇವಾಗ ಬಳ್ಳಾರಿನ ಇಡೀ ದೇಶಾದ್ಯಂತ ಒಂದ್ ರೀತಿ ಅನುಮಾನದ ದೃಷ್ಟಿಯಲ್ಲಿ ನೋಡಂಗ್ ಮಾಡಿಟ್ಟಿದ್ದೀರಲ್ಲ ನೀವು. ನಿಮ್ಮ ರಾಜಕೀಯಕ್ಕೋಸ್ಕರ ಒಂದು ಬ್ಯಾನರ್ಗೋಸ್ಕರ ಒಬ್ರು ಕೊಲೆ ನಡೆಯುತ್ತೆ ನಮ್ಮ ರಾಜ್ಯದಲ್ಲಿ ಅಂತ ನಾಚಿಕೆ ಆಗಲ್ವಾ ಇಂತ ನಾಯಕರುಗಳಿಗೆ? ಅಲ್ಲ, MLA ನಾರಾ ಭರತ್ ರೆಡ್ಡಿ ಮಾತಾಡ್ತಾರೆ, ಮನೆ ಸುಟ್ಟಾಕ್ಬಿಡ್ತಿದ್ದೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕಾಂದಾನೆ ಸುಟ್ಟಾಕ್ಬಿಡ್ತಿದೆ ಅಂತ ಹೇಳ್ತಾರೆ, ಅದನ್ನ ಒಪ್ಪ ಅಂತ ಮಾತಾಡೋ ಜನಪ್ರತಿನಿಧಿಯಾಗಿ ಸರ್ ಇಬ್ಬರದು ಅಷ್ಟೇ ಇದೆ ಸರ್. ಎರಡು ಕೈ ಪ್ರಸ್ತುತ ಮಾತಾಡಿ ಮೇಡಮ್. ಈ ಪ್ರಸ್ತುತ ಏನಾಗಿದೆ ಮಾತಾಡಿ. ಪ್ರಸ್ತುತ ಏನಾಗಿದೆ ಮಾತಾಡಿ. ಲಕ್ಷ್ಮಣ್ ಸವದಿ ಅವರು ನಿಂಗರಾಜ್ ಕರಣ್ ಅವ್ರನ್ನ ಕೇಳ್ರಿ, ತಿಳಿಸಿದಾರಲ್ವಾ? ಎಲ್ಲಾರ ಮನೆ ದೋಸೆ ತೂತು, ಆ ತೂತಲ್ಲಿ ಹೆಚ್ಚಿಗೆ ತೂತು ಯಾವ್ದು ಅದನ್ನ ಮಾತಾಡೋಣ ಅಂತಂದ್ರೆ ಆ ತರ ಮಾತಾಡಕ್ ನಾ ರೆಡಿ ಇಲ್ಲ. ನಾನು ಬಳ್ಳಾರಿ ಜನರ ಹಿತದೃಷ್ಟಿಯಿಂದ, ಬಳ್ಳಾರಿ ಹಿತದೃಷ್ಟಿಯಿಂದ ಮಾತಾಡ್ತೀನಿ. ನಾನು ಇಂತಹ ಸಂಸ್ಕೃತಿ ನಮ್ಮಲ್ಲಿ ಇತ್ತೇನ್ರಿ? ಇದೇನ್ ಅಂಡರ್ವರ್ಲ್ಡ್ ಡಾನ್ಗಳ ಇವರೆಲ್ಲ? ನಾವು ಕೇಳ್ತಿದ್ದೀವಿ. ಅಂಡರ್ವರ್ಲ್ಡ್ ಡಾನ್ಗಳ ಫೈರಿಂಗ್ ಆಂಧ್ರ ಮಾದರಿ ರಾಜಕೀಯ ಮಾಡಕ್ಕೆ ಇವ್ರು ಹೊರಟಿದ್ದಾರೆ ನಾರಾ ಭರತ್ ರೆಡ್ಡಿ ಅವರು, ಕಾಂಗ್ರೆಸ್ ಅವರು. ಅಲ್ಲ, ಇವ್ರು ಹೋಗ್ಲಿ ಈ ಗೂಂಡಾ ವರ್ತನೆ ಮುಚ್ಚಾಕೊಂಡ್ಲಿಕ್ಕೆ ಅಧಿಕಾರಿಗಳನ್ನ ಬಲಿ ಕೊಡುವಂಥದ್ದು. ಪಾಪ ಅವ್ರ ಅಧಿಕಾರಿ ಅಲ್ಲೆಲ್ಲೋ ತುಮಕೂರ್ಗೆ ಹೋಗಿ ಸೂಸೈಡ್ ಮಾಡ್ಕೊಂಡು ಪುಣ್ಯಾತ್ಮ ಬದುಕಿದಾರೆ. ಇವತ್ತು ಈ ರೀತಿಯ ರಾಜಕೀಯ ಯಾಕೆ ಬೇಕು? ಇದನ್ನ ಸಮರ್ಥಿಸ್ಕೊಳಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ರೆಡ್ಡಿ ಅವ್ರನ್ನ ಬಚಾವ್ ಮಾಡೋದಕ್ಕೆ ಕಾರ್ಯಕರ್ತರು ಬೀದಿಗಿಳಿಯದಂತೆ. ಭರತ್ ರೆಡ್ಡಿಯನ್ನ ಬಚಾವ್ ಅಲ್ಲ ಮೇಡಮ್, ನೀವೇ ಕಾಲ್ ಕೇಳ್ಕೊಂಡ್ ಬಂದು ಅಲ್ಲ, ಕಾಲ್ ಕೇಳ್ಕೊಂಡಲ್ಲ ಇವ್ರು. ಅಲ್ಲ ರೀ, ನೀವು ನಿಮ್ ಮನೆಗಳಲ್ಲಿ ಸೇಫ್ ಆಗಿರ್ತೀರಿ. ಸತ್ತವನ್ ಯಾರ್ರೀ? ಅದನ್ನೇ ನಾವು ಕೇಳ್ತಿರೋದು. ಒಬ್ಬ ಸಾಮಾನ್ಯ ಕಾರ್ಯಕರ್ತ ನೀವು ಭರತ್ ರೆಡ್ಡಿ ಆಗ್ಲಿ, ಸತೀಶ್ ರೆಡ್ಡಿ ಆಗ್ಲಿ, ಜನಾರ್ದನ್ ರೆಡ್ಡಿ ಆಗ್ಲಿ, ಶ್ರೀರಾಮುಲು ಆಗ್ಲಿ, ನಿಮ್ಮ ಐಷಾರಾಮಿ ಮನೆಗಳಲ್ಲಿ ಆರಾಮ ಕೂತಿರ್ತೀರಿ. ಸಾಯೋರು ಸಾಮಾನ್ಯ ಕಾರ್ಯಕರ್ತರು ಹೊಡೆಸ್ಕೊಂಡು ಬಡಿಸ್ಕೊಂಡು ಕೇಸ್ ಹಾಕೊಂಡು ಖಾಸಗಿ ಗನ್ಮ್ಯಾನ್ಗಳನ್ನ ಹಿಡ್ಕೊಂಡು ಇವ್ರ ಬಿಲ್ಡಪ್ ಗೋಸ್ಕರ ಇವ್ರ ಗನ್ನಿಂದ ಅವನೇ ಸತ್ತಿದ್. ಪಾಪ ನಾವು ಅದನ್ನ ಪ್ರಶ್ನೆ ಮಾಡೋದ್ವಲ್ಲ, ಆ ಮೃತ ರಾಜಶೇಖರ್ ಪಾಪ ನಮಗೂ ಅನುಕಂಪ ಇದ್ದಾರೆ. ಗೌರ್ಮೆಂಟ್ ಇಂದ ಯಾವ ಗನ್ಮ್ಯಾನ್ಗಳನ್ನು ಕೊಟ್ಟಿದ್ದಾರೆ ಆ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿದ್ದಾರೆ ಮೇಡಮ್. ಬಹಳ ಸ್ಪಷ್ಟವಾಗಿ ಲಕ್ಷ್ಮಣ್ ಸವದಿ ಅವ್ರು ಹಿಗ್ಗಾಮುಗ್ಗ ತಿಳಿಸಿದ್ದಾರೆ ನಿಂಗರಾಜ್ ಕರ್ಣಪ್ಪ ಅವ್ರಿಗೆ. ಅದ್ರ ಬಗ್ಗೆ ಕೇಳಿ ಯಾಕೆ ಕೊಡಿದ್ರು ಹಾಗಾದ್ರೆ?
ಅಪ್ಪ ಮಗ ಇಬ್ಬರ ಮೇಲೆ ಇವತ್ತು FIR ಆಗಿದೆ. ಈ ಗೂಂಡಾ ರಾಜಕೀಯ ಮೊದಲು ಕಾಂಗ್ರೆಸ್ ಅವ್ರು ಬಿಡಬೇಕು. ಇವರು ತೀಟೆ ತೀರ್ಸ್ಕೊಳಕ್ಕೆ ಅಧಿಕಾರಿಗಳ ಮೇಲೆ ಮತ್ತೆ ಎತ್ತಾಕೊಂಡು ಇದೊಂದು ರೀತಿಯ ಒಂದು ಕೆಟ್ಟ ಸಂಸ್ಕೃತಿ. ಅಲ್ಲ, ಸಿದ್ದು ಪಾಟೀಲ್ ಯಾರು ಸಿದ್ದು ಪಾಟೀಲ್? ಅಲ್ಲ ನೋಡಿ, ನಾನು ಅದನ್ನೇ ಹೇಳಿದ್ ಮೇಡಮ್, ಅದು ತಪ್ಪಿದೆ. ಒಂದು KDP ಮೀಟಿಂಗ್ ಅಲ್ಲಿ ಇಬ್ರು ಕೂಡ ಆ ರೀತಿ ಚರ್ಚೆ ಮಾಡಿದಂತ ತಪ್ಪೆ. ನಮ್ಮ MLA ನಾನು ಹೇಳ್ತೀನಲ್ವಾ, ಒಂದು KDP ಮೀಟಿಂಗ್ ಅಲ್ಲಿ ಆ ರೀತಿ ಚರ್ಚೆ ಮಾಡಿ ತಪ್ಪೆ. ಯಾರು ಕೂಡ ಒಪ್ಲಿಕ್ಕೆ ಆಗೋದಿಲ್ಲ. ಅಕ್ಸೆಪ್ಟ್ ಮಾಡುವಂತ ಧೈರ್ಯ ಇದೆ. ಯಾವುದು ನಾವು ಅದನ್ನ ಹೇಳ್ತೀರ ತಪ್ಪದು. ಆ ದಾಟಿಯಲ್ಲಿ ಮಾತನಾಡಿ ತಪ್ಪು. ಪ್ರಚೋದನೆ ಮಾಡಿದ್ ಯಾಕೆ ಭೀಮರಾವ್ ಪಾಟೀಲ್ ಅವರು? ಯಾರ್ ತಪ್ಪು, ಯಾರ್ ಸರಿ, ಯಾರ್ ಫಸ್ಟ್ ಪ್ರವೋಕ್ ಮಾಡಿದ್ರು, ಯಾರ್ ಫಸ್ಟ್ ಮಾತಾಡಿದ್ರು, ಯಾರ್ ಸೆಕೆಂಡ್ ಮಾತಾಡಿದ್ರಲ್ಲ, ಇದು ಬೀದಿ ಜಗಳ ಅಲ್ಲ. ಖಂಡಿತವಾಗ್ಲೂ ತಪ್ಪೆ ಮೇಡಮ್, ನಾವು ಒಪ್ಕೋತಾ ಇದೀವಿ. ಆ ರೀತಿ ಮಾತಾಡಬಾರ್ದಾಗಿತ್ತು ಅವರು. ಫಸ್ಟ್ ನೋಡಿದ್ನ, ಇವ ಫಸ್ಟ್ ನೋಡಿದ್ನ, ಅವ ಫಸ್ಟ್. ಅದು ಹಂಗೆ ಹೇಳಲಿಕ್ಕೆ ಆಗಲ್ಲ ಮೇಡಮ್. ನೀವು ಪ್ರಚೋದನೆ ಮಾಡ್ಲಿಕ್ಕೋಸ್ಕರ ಬಂದ್ರೆ ಅದನ್ನ ಯಾರು ಅದನ್ನ ಹೇಳಿದ್ ನಾವು. ನಾರಾ ಭರತ್ ರೆಡ್ಡಿ ಮಾತನಾಡುವಂತ ದಾಟಿನ ಅದು, ಒಬ್ಬ ಜನಪ್ರತಿನಿಧಿ ಮಾತನಾಡುವಂತ ಸಂಸ್ಕೃತಿನ ಅದು. ಫುಟ್ಪಾತ್ ಅಲ್ಲಿ ಹೋಗುವಂತ ಕಾಮನ್ ಮ್ಯಾನ್ಗೆ ಜಗಳಕ್ಕೂ ಪುರ್ಸೊತ್ತಿರ್ಲ, ಅವ್ನ್ ಜೈಕಂಡ್ ತಿನ್ನೋದೇ ಸಾಕಾಗಿರುತ್ತೆ. ಅಲ್ಲ, ಭೀಮರಾವ್ ಪಾಟೀಲ್ ನೋಡಿ ಅಲ್ಲಿ ಹೇಗ್ ಬರ್ತಾರೆ ಹೊಡೆಯೋದಕ್ಕೆ. ಇದ್ರಲ್ಲೂ ನಿಮ್ ರಾಜಕೀಯ ಇಲ್ಲಿ ಇಬ್ಬರದು ತಪ್ಪಿದೆ, ಇಬ್ಬರದು ತಪ್ಪಿದೆ. ಅದು ತಪ್ಪಿತ್ತು. ಪ್ರಚೋದನೆ ಮಾಡಿದ್ದಕ್ಕೆ ಭೀಮರಾವ್ ಪಾಟೀಲ್ ಹೊಡೆಯೋ ತರ ಬರ್ತಾರಲ್ಲ KDP ಮೀಟಿಂಗ್ ಅಲ್ಲಿ. ಇಬ್ರು ಅವರೇ ಇದಾರಲ್ಲಿ, ಯಾರೇನ್ ಜಾಸ್ತಿ ಇಲ್ಲ. KDP ಮೀಟಿಂಗ್ ಯಾರೇನ್ ಜಾಸ್ತಿ ಇಲ್ಲ ಅಲ್ಲಿ. ನೈತಿಕತೆ ಇರಬೇಕು ಕಾಂಗ್ರೆಸ್. ಇಬ್ರು ಅವರೇ, ಇವ್ರು ಯಾವಾಗ ಇಬ್ರು ಅವರೇ, ಬರೀ ಗೂಂಡಾ ಸಂಸ್ಕೃತಿ. ಇಬ್ರು ಅವರೇ ನೋಡ್ತಾ ಇರಿ. ಇವತ್ತು ಸೌದಿ ಅವರು ಕಾಂಗ್ರೆಸ್ ಮೊದಲೇ ಎಲ್ಲಿದ್ರು? ಎಲ್ಲಿದ್ರು? ಪ್ರಸ್ತುತಿ ಮಾತಾಡಿ ಮೇಡಮ್. ಬಿಜೆಪಿಯಲ್ಲೇ ಇದ್ರು. ಹಳೆ ಅಲ್ಲ, ಮಗಳ ಗಂಡ ಆಯ್ತಿದ್ದು. ನೀವು ಒಳ್ಳೆ ಅದೇ ನಾನು ಹೇಳ್ತಿರೋದು ಓವರಾಲ್ ನಾನು ಕಾಂಗ್ರೆಸ್ ಬಿಜೆಪಿ ಮಾತಾಡ್ತಿಲ್ಲ, ನಾನು ರಾಜಕಾರಣಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಾಜಕಾರಣಿಗಳು ಇವತ್ತು ಇಲ್ಲಿರ್ತಾರೆ, ಇವತ್ತು ನಿಮ್ ಕಡೆ ಇರ್ತಾರೆ, ನಾಳೆ ಹಲ್ಲಾಡ್ತಾರೆ, ಅಲ್ಲಿಂದ ಮತ್ತೊಂದ್ ಕಡೆ ಹಾರ್ತಾರೆ. ಅವ್ರಿಗೆ ಇರ್ಬೇಕಾಗಿರೋದು ನೈತಿಕತೆ, ಆತ್ಮಸಾಕ್ಷಿ, ಆತ್ಮ ಪ್ರಜ್ಞೆಯಿಂದ ಮತದಾರರು ಯಾರು ಮತ ಹಾಕಿದ್ದಾರೆ ಅವರಿಗೆ ಅವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಬಾಳೋದಕ್ಕೆ ಮತದಾರರು ಸಂವಿಧಾನದ ಮೌಲ್ಯಗಳನ್ನ ಎತ್ತಿ ಹಿಡಿತಾರೆ. ಸಂವಿಧಾನದ ಮೌಲ್ಯಗಳಿಗೆ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾದರಿಯಾಗಿರ್ತಾರೆ ಅಂತಂದ್ರೆ ಜನಸಾಮಾನ್ಯರು ಚೆನ್ನಾಗಿದ್ದಾರೆ. ಇವ್ರು ಕುಲ್ಗೆಟ್ಟು ಹೋಗ್ತಾ ಇದ್ದಾರೆ. ದರ್ಶನ್ ಹೇಳಿ ದರ್ಶನ್, ನಾನಿವತ್ತು ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಕ್ ಕುಂತಿಲ್ಲ. ಇಲ್ಲಿ ಜನಾರ್ದನ್ ರೆಡ್ಡಿ ತಪ್ಪ, ಭರತ್ ರೆಡ್ಡಿ ತಪ್ಪ, ಬಾದರ್ಲಿ ಅವ್ರದ್ದು ತಪ್ಪ, ಇಟ್ನಾಳ್ ಅವ್ರ ತಪ್ಪ, ಅಥಣಿ ಇದು ಸೌದಿ ಅವ್ರ ತಪ್ಪ, ಅವ್ರ ಮಗನ್ ತಪ್ಪ ಅಂತ ನಾನು ಓವರ್ ಆಲ್ ನಡೀತಾ ಇರೋದು. ಏನ್ ಟ್ರೆಂಡಿಂಗ್ ಈಗ ಟ್ರೆಂಡ್ ನಡೀತಾ ಇದೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ.